10 ಮಳಿಗೆಗಳು ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದ್ದು ಇವುಗಳ ಹೊರತುಪಡಿಸಿ ಉಳಿದ 30 ಮಳಿಗೆಗಳಿಗೆ ಈ ಟೆಂಡರ್ ಮತ್ತು ಬಹಿರಂಗ ಹರಾಜು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅಂಗವಿಕಲರಿಗೆ ಮೀಸಲಾತಿಯನ್ನು ಸಭೆಯಲ್ಲಿ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡುವ ಬಗ್ಗೆ ಅಂತೇಳಿ ಒಂದು ವಿಷಯನ ಇದರಲ್ಲಿ ಪ್ರಸ್ತಾಪಿತ ಇದ್ದೀವಿ ತಾವು. ಇದು ಈಗಾಗಲೇ ತಡೆಯಾಜ್ಞೆ ಇದೆ ಅಂತ ಕೂಡ ಹೇಳಿದ್ರಿ. ನೀವು ಈಗಾಗಲೇ ನಾವು 2 ಮೀಟಿಂಗ್ ಕಳೆದ ಶ್ರೀಮತಿ ಲಕ್ಷ್ಮೀ ಟಿ ವೀರೇಶ್ ಅವರು ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ತಮಗೆ ಒಂದು ಮಾಹಿತಿಯನ್ನು ಕೇಳಿದ್ವಿ. ಸರ್ವ ಸದಸ್ಯರು ಕೂಡ 27 ಜನ ನಾವು ಯಾವ ರೀತಿ ಆಗ ಹೈಕೋರ್ಟ್ನಲ್ಲಿ ಹಾಕಿರ್ತಕ್ಕಂಥ ಪ್ರಕರಣದ ಬಗ್ಗೆ ನಿಮ್ಗೆ ರಿಟ್ ಇದೆ ಅಂತ ಹೇಳಿದ್ವಿ. ಆದರೆ ನಾವು ಈ ಸಭೆಗೆ ಅವತ್ತಿನ ದಿನನೇ ಕಡತವನ್ನು ತರಿಸಿ ನಮಗೆ ಅದಕ್ಕೆ ಕಾಪಿ ಕೊಡ್ರಿ ಅಂತ ಹೇಳಿದ್ವಿ. 2 ಸಭೆಗಳಲ್ಲಿ ಕೂಡ ನೀವು ಅದನ್ನು ಕರ್ತವ್ಯ ಲೋಪ ಎಸಗಿದ್ರಿ ಅಂತಲೇ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದರೆ ಅಧಿಕಾರಿಗಳು ಯಾವ ರೀತಿ ಅಂತಂದರೆ ನಾವು ಅವತ್ತು ಕೇಳಿದ್ರೆ ನೀವೇನು ಭಾಳ ದೂರ ಹೋಗಂತಲ್ಲ, ನಮ್ಮ ಇದರಲ್ಲಿ ಆಫೀಸ್ನಲ್ಲೇ ಅವು ಲಭ್ಯ ಇರ್ತಾವ, ಆದರೂ ಕೂಡ ಅದ್ರ ಬಗ್ಗೆ ನೀವು ಯಾವುದೇ ಮಾಹಿತಿಯನ್ನು ಕೊಡಲಿಲ್ಲ. ಆದರೆ ಇವತ್ತಿನ ದಿನ ನೀವೇನು ಇಡ್ತೀವಿ ಈ ಸಭೆಯಲ್ಲಿ ಅಂತ ಹೇಳಿದ್ರೆ ವಿಷಯ ಸಂಖ್ಯೆ 8ರಲ್ಲಿ ನಾವು 40 ಮಳಿಗೆಗಳ 40 ಮಳಿಗೆಗಳಲ್ಲಿ 10 ಮಳಿಗೆಗಳನ್ನು ಹೊರತುಪಡಿಸಿ 30 ಮಳಿಗೆಗಳನ್ನು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ನಾವು ಮೀಸಲಾತಿಯನ್ನು ಮತ್ತು ಅಂಗವಿಕಲರಿಗೆ ಚೀಟಿ ಎತ್ತುವ ಮೂಲಕ ಇದು ಮಾಡಬೇಕಂತೇಳಿ ಒಂದು ಹೇಳ್ತೀವಿ. ಆದರೆ ಇಲ್ಲಿ ಈ ಪ್ರಕರಣ ಈ ರೀತಿ ಒಂದು ಸಬ್ಜೆಕ್ಟ್ ಇಡಲು ಕಾರಣ ಏನಂತಕ್ಕಂಥದ್ದು ಒಂದು ಸಭೆಗೆ ತಿಳಿಸ್ಬೇಕು ತಾವು ಮುಖ್ಯಾಧಿಕಾರಿಗಳು. ಯಾಕಂದರೆ ಈಗಾಗಲೇ ಟೆಂಡರ್ ಕರೆದೇ ತಾವು 10 ಮಳಿಗೆಗಳನ್ನು 10 ಜನರಿಗೆ ನೀಡಿದ್ದೀರಿ. ಅಲ್ಲಿ ಈಗಾಗಲೇ ಅವರು ವಾಸನ ಮಾಡ್ತಾ ಇದ್ದಾರೆ. ನಿಮಗೆ ಅದರ ಬಗ್ಗೆ ಏನು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇಲ್ಲೋ ಅದರ ಬಗ್ಗೆ ಸಭೆಗೆ ಕೂಡ ಮಾಹಿತಿ ಇಲ್ಲ. ಆದರೆ ಅವರು ಆ ರೀತಿಯ ಒಂದು ದರಪಟ್ಟಿಯನ್ನು ಯಾವ ರೀತಿ ನಿಮಗೆ ಟ್ಯಾಕ್ಸ್ ಕಟ್ತಿದ್ದಾರೆ ಅನ್ನೋದು ಕೂಡ ಈ ಸಭೆಗೆ ನೀವು ತಿಳಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಜಾರಿ ಮಾಡಿದ ನಂತರ ಆ ನೋಟಿಸ್ ಯಾರ್ಯಾರು ಜಾರಿ ಮಾಡಿರಿ, ಯಾವ ಸಂದರ್ಭ ಟೆಂಡರ್ ಆಗಲ್ಲ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ತೀರಿ, ಅದು ಒಪ್ಕೊಂಡಿಲ್ಲ. ನಾನು ಆ ನೋಟಿಸ್ಗಳನ್ನ ಕೇಳ್ತಾ ಇಲ್ಲ. ನಾನು ದ್ರೋ RPD ಕಳಿಸಿರ್ಬೋದು, ಬೈ ಹ್ಯಾಂಡ್ ಕಳಿಸಿರ್ಬೋದು, ಅದು ನನ್ನ ಇಲ್ಲ. ಆದರೆ ನೀವು ನಾನು ಕೇಳಿರೋದು ಈಗ 10 ಮಂದಿಗೆ ಹೆಂಗೆ ನೋಟಿಸ್ ಇಶ್ಯೂ ಮಾಡಿದ್ರಲ್ಲ ಆ ರೀತಿ ಅವ್ರಿಗೆ 30 ಜನರಿಗೆ ಕೊಟ್ಟರೆ ಪ್ರಶ್ನೆ ಇಲ್ಲ. ಅವಾಗ ಕೊಟ್ಟಿರಿ ಫಸ್ಟ್ ಟೆಂಡರ್ನಾಗ ಭಾಗವಹಿಸ್ಬೇಕಾದ್ರೆ ಇಂಥ ಇದಾದ ನಾವು ಬಂದು ನೀವು ಡೆಪಾಸಿಟ್ ಮಾಡ್ಬಿಟ್ಟು ಕೊಟ್ಟಿರಿ, ಅದನ್ನ ನಾನು ಒಪ್ಪಿಡ್ತೀನಿ. ಆ ಇದನ್ನಲ್ಲ ನೆಕ್ಸ್ಟ್ 10 ಮಂದಿಗೆ ನೀವು ನೋಟಿಸ್ ಕೊಟ್ಟು ಅವ್ರು ಕೋರ್ಟಿಗೆ ಹೋಗಕ್ಕೆ ಅನುಕೂಲ ಮಾಡಿಕೊಡ್ತಾರಲ್ಲ ಅದ್ರ ಬಗ್ಗೆ ನಾನು ಮತ್ತೆ ನೋಟಿಸ್ ಇಲ್ಲ ಹೆಂಗೆ ಹೋಗ್ತಾರೆ ಕೋರ್ಟಿಗೆ ಅವರು? ಮತ್ತೆ ಇವ್ರು ಯಾಕೆ ಹೋಗ್ಲಿ? 30 ಜನ ನೋಟಿಸ್ ಕೊಟ್ಟಿದ್ರಿ, ಇವ್ರನ್ನ ಹಾಕಿತ್ತಲ್ಲ ಕೋರ್ಟಿಗೆ. ಆ ನೋಟಿಸ್ಗಳು ಇಲ್ಲ ಅಂತಾನೆ ಇವ್ರು 30 ಜನ ಹೋಗಿಲ್ಲ. ಅದನ್ನೇ ಕೇಳ್ತೀನಿ ನಾನು. 93,000 ರೂಪಾಯಿ ತುಂಬಿದ್ರು ಡೆಪಾಸಿಟ್. ನಿಮ್ಮ ಸರ್ಕ್ಯುಲರ್ ಪ್ರಕಾರ 24 ತಾಸುಗಳ ಒಳಗಾಗಿ 93,000 ತುಂಬಬೇಕಂತ ಕಾನೂನು. ಹೌದಾ ಅಲ್ಲ? ಹೌದಲ್ಲ. 93,000ನ್ನ ನಾವು ಡೆಪಾಸಿಟ್ ನಿಮ್ಮ ಸರ್ಕ್ಯುಲರ್ ಪ್ರಕಾರ ಟೆಂಡರ್ ಕರೆದಂಥ ಸಂದರ್ಭದಲ್ಲಿ 93,000ನ್ನ 24 ತಾಸಿನಲ್ಲಿ ಅವ್ರು ಬಂದು ತುಂಬಬೇಕು. ತುಂಬಿಲ್ಲ ಯಾರಾದರೂ? ಮತ್ತೆ ಹೆಂಗೆ ನೀವು ಅದನ್ನ ಇದು ಮಾಡಿಕೊಟ್ರಿ? ಲೀಗಲ್ಲ ಇದು ನಿಮ್ದೆಲ್ಲ? 10 ಜನರಿಗೆ ಒಂದು ನ್ಯಾಯ, 30 ಜನರಿಗೆ ಒಂದು ನ್ಯಾಯ. ಯಾಕೆ ಈ ತಾರತಮ್ಯ ಅಂತ ನಾನು ಅದ್ರಾಗ ಏನಾದರೂ ನಿಮ್ಗೆ ಏನಾದರೂ ಆದಾಯ ಅದ, ಏನಾದರೂ ಬೆನಿಫಿಟ್ಸ್ ಇದಾವೆ ನಿಮ್ಗೆ? ಮತ್ತೆ ಯಾಕೆ ಮಾಡಿದ್ರೆ ಅವರು ಬಿಡಸ್ ಇವ್ರು ಬಿಡಸ್, ಇವ್ರಿಗೆ ಯಾಕೆ ಅನ್ಯಾಯ ಅಂತ ನಾನು ಕೇಳ್ತೀನಿ. ಎಲ್ಲ ತುಂಬಿಲ್ಲಲ್ಲ. ಮತ್ತೆ 93,000 ತುಂಬಬೇಕಾದ್ರೆ 24 ತಾಸು ಗಂಟೆ ಒಳಗಾಗಿ ತುಂಬಬೇಕಂತ ಒಂದು ಸರ್ಕ್ಯುಲರ್ ಇದೆ ನಿಮ್ಗೆ. ಸುತ್ತೋಲೆ ಪ್ರಕಾರನೇ ತುಂಬಬೇಕಲ್ಲ ಅವರು. ಹೌದಾ? ನಾನು ಅದನ್ನು ಕೇಳ್ತೀನಿ. ಈ ಕಷ್ಟ ಕಟಿಂಗ್ ಶಾಪ್ ಇಟ್ಕೊಂಡವರು ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಂಡವ್ರು ಅದು ಇರ್ಬೇಕು. ಲಾಸ್ಟ್ ರೆಕಾರ್ಡ್ ಏನಂತ ಕಂಡ ನಿರ್ಧಾರ ಮಾಡಿ ನಮ್ಮ ಹೊಟ್ಟೆ ಕರುತ್ತವು ಸರ್. ಸೂರ್ಯಕಾಂತಿಗಳು ಕಂಡೆ, ನಿಮ್ಗಳು ಕಂಡೆ, ಬರ್ಕೊಂಡ್ರು ಎಲ್ಲ ಮಾಡಿದ್ವಿ. ಏನಾಯ್ತಪ್ಪ ಕಾರ್ಯರೂಪ ನೀವು? ಸ್ಟೇ ಐತೆ ಈಗ ನಮ್ಮ ನಾಯಕರು ಸ್ಟೇ ಇರ್ತಾರೆ ಇದ್ದಪ್ಪದು. ಸೂರ್ಯಕಾಂತ್ ನಿಮ್ಗೆ ಫಾಲೋ ಅಪ್ ಮಾಡ್ಕೊಂತ ನಾನು ಮತ್ತೆ ಫೋನ್ಯಾಗ ಏನು ಮಾಡಿದ್ರಿ ಏನು ಫಾಲೋ ಅಪ್ ಇಲ್ಲ. ಎಷ್ಟು ವರ್ಷ ಬೇಕು, ಎಷ್ಟು ತಿಂಗಳ ಬೇಕು ಫಾಲೋ ಅಪ್ ಮಾಡಕ್ಕೆ ಮಳಿಗಳು? ಆಯ್ತು. ಲೇಟೆಸ್ಟ್ ಸ್ಟೇಟಸ್ ಇರೋದವ ಅಪ್ಪ WP ಇದು. ವಾಟ್ ಇಸ್ ದಿ ಲೇಟೆಸ್ಟ್ ಸ್ಟೇಟಸ್? ಐ ಥಿಂಕ್ ಅದು ಡಿಸ್ಪೋಸ್ ಆಗಿರ್ಬೇಕು. WP ಯಾವತ್ತಿಗೂ ಪೆಂಡಿಂಗ್ ಇರೋದಲ್ಲ, ರಾಂಗ್ ಪೆಂಡಿಂಗ್ ಇರೋದಲ್ಲ. ಮೋಸ್ಟ್ಲಿ ಅದು ಇಸ್ ಮಸ್ಟ್ ಬಿ ಡಿಸ್ಪರ್ಸ್.
ಡಿಸ್ಪೋಸ್ ಆಗಿತ್ತು ಆಗಿಲ್ಲ. ಏನು ಲೇಟೆಸ್ಟ್ ಸ್ಟೇಟಸ್ ಏನದ ಇವತ್ತು ಮೀಟಿಂಗ್ನಾಗ ಇಟ್ಟರೆ ಅದು ಅಜೆಂಡದಾಗ. ಯಾಕಂದ್ರೆ ಅದು ಭಾಳ ಲಾಸ್ಟ್ ಟೈಮ್ ಹೇಳಿದ್ದು ನಮ್ಗೆ ಪುರಸಭೆಯ ಸೋರ್ಸ್ ಆಫ್ ಇನ್ಕಮ್ ಏನು ಅಂತ ಕೇಳಿ ನಾನು. ಇಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಟು ದಿ ಅವರ್ TMC. ಗಮನಕ್ಕಿಲ್ಲ ನಿಮ್ಗೆ, ಯಾಕಂದ್ರೆ ನಿಮ್ಗೆ ಬೇರೆ ಬೇರೆ ಸೋರ್ಸ್ ಬರ್ತಾವ. ನಿಮ್ಗೆ ಯಾಕೆ ಬೇಕು ಮಳಿಗೆ ಸೋರ್ಸ್? ಹೌದಲ್ಲ ಏನ್ರಿ ಅಜ್ಜನವ್ರೆ? ಜವಾಬ್ದಾರಿ ಮಾಡೋದಕ್ಕ ಮಳಿಗೆಗಳಿಗೆ ಮಗ ಆಗ್ತಿರೋ ಕಾಳ ಮತ್ತೆ. ಇದು ಸಾಮಾನ್ಯ ಸಭೆ, ಭಾಜಪ ಕೇಳೋ ಹಕ್ಕು ಇತ್ತು ನಮ್ಮ ಸದಸ್ಯರಿಗೆ. ಇಟ್ ಈಸ್ ಅ ಕೌನ್ಸಿಲ್, ಹೌದಾ? ಇದು ನೀವು ಆನ್ಸರ್ ಮಾಡಕ್ಕೆ ಅದಕ್ಕೆ ಜವಾಬ್ದಾರ ಸಂಬಂಧಪಟ್ಟ ಅಧಿಕಾರಿಗಳು. ನೀವು ಕೆಳಗೆ ಮಾಡ್ಕೊಂಡ್ರಿ ಏನು ಮಾಡಕತ್ತೀರಿ ಹೇಳ್ಬಿಡಿ ನೀವು ಮೈಕ್ನಾಗ. ಈಗ ಮಳಿಗಳು ಬಂದಾಗ ಎಷ್ಟು ವರ್ಷ ಆಯ್ತು? ಹರಾಜಾಗಿ ಕ್ಯಾನ್ಸಲ್ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. ಯಾಕೆ 3 ವರ್ಷ ಆಯ್ತು? ಅದು ಸ್ಟೇ ಬಿಟ್ಟು ಅಂತ ಹೇಳಿ. ಸ್ಟೇ ಬಿಟ್ಟು 3 years. ವಾಟ್ ಈಸ್ ದ ರೀಸನ್ ಫಾರ್ ಪೆಂಡಿಂಗ್ ಸಿನ್ಸ್ ಲಾಂಗ್ ಟೈಮ್ 3 years? ವಾಟ್ ಈಸ್ ದ ರೀಸನ್? ಎಕ್ಸ್ಕ್ಲೂಡಿಂಗ್ ದಿ ಸ್ಟೇ ಆರ್ಡರ್ ಏನಾಯ್ತು? ಟೋಟಲ್ ಮಳಿಗೆ ಎಷ್ಟು? 45 ಸ್ಟೇ ಎಷ್ಟು ಇರೋದು? -10 ಮಾಡಿದ್ರೆ ಎಷ್ಟಾಯ್ತು? 33. ವಾಟ್ ಅಬೌಟ್ 33 ಮಳಿಗೆ? ಆನ್ಸರ್ ಹೇಳಿ ನನಗೆ, ಅವೆಲ್ಲ ಮಾತಾಡ್ಬಿಡಿ. ಇನ್ನು ಯಾಕೆ ಡಿಲೇ ಮಾಡಿ 3 years ಯಾಕೆ ಇತ್ತು ಅಂತ ಹೇಳಿ. ಸ್ವಾಮಿ, ಇದು ಕೊನೆ ಕಡೆ ಕಣ ನಮ್ದು. ಇದು ಲಾಸ್ಟಿಗೆ ಕಣ ಅಂದ್ಮೇಲೆ ಬಳ್ಕೊಂಡು ಹೋಗ್ಬೇಡ. ಇದು ಕಣ, ಇದು ಇದ್ರಾಗ ಈ ಟೆಂಡರ್ನ ಪ್ರಕ್ರಿಯೆ ಮುಗಿಸಲಿಕ್ಕೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಗೌಡಜಿಯವರು, ಸೂರ್ಯಕಾಂತ್, ಆರು ಸಂಬಂಧಪಟ್ಟ ಅಧಿಕಾರಿಗಳು 2 ವರ್ಷದಿಂದ ವಿಳಂಬ ಮಾಡಿ ಅದಕ್ಕೆ 15 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಮಳಿಗಳು ಪೇ ಮಾಡಿ. ಈಗ ನೀವು ಗುತ್ತೇದಾರರಿಗೆ ಅಮೌಂಟನ್ನು ಕೊಟ್ಟಿದ್ದೆ, ಮತ್ತೆ ಟೆಂಡರ್ ಕಟ್ಟಲಿಕ್ಕೆ ಯಾಕೆ ವೇಟ್ ಮಾಡ್ತಿದ್ರು? ಡಿಲೇ ಮಾಡಿ. ಒಂದೇ ಪ್ರಶ್ನೆ, ಈಗಾಗಲೇ 10 ಅಂಗಡಿಗಳಿಗೆ ನೀವು ಟೆಂಡರ್ ತಡೆಯಾಜ್ಞೆ ಇದೆ. ತಡೆಯಾಜ್ಞೆ 10 ವರ್ಷನ 1 ವರ್ಷ? ಅದು ಓದಿ ಹೇಳಿ. ಯಾಕೆ ಕನ್ಫ್ಯೂಸ್ ಮಾಡಿದ್ರಿ ನೀವು? ಒಟ್ಟ 40 ಮಳಿಗೆಗಳು ಈಗಾಗಲೇ ನಾವು ಈ ಪೀರಿಯಡ್ ಬಂದಾಗ 7 ವರ್ಷದಿಂದ ಒತ್ತಾಯ ಮಾಡ್ಕೊಂತ ಬಂದಿವಿ. ಏನಂತ? ಅಲ್ಲಿದ್ದಂತ ವ್ಯಾಪಾರಸ್ಥರಿಗೆ ಏನ 1ರಿಂದ 10 ಅಂಗಡಿಗೆ 1,000 ಜಾಸ್ತಿ, 2,000. ಆಮೇಲೆ 10ರಿಂದ 11, 20 ಅಂಗಡಿಗೆ 1,500. ಆಮೇಲೆ 20ರಿಂದ 40 ಅಂಗಡಿಗಳಿಗೆ 500 ಜಾಸ್ತಿ ಮಾಡಿ ಅವರಿಗೆ ರಿನ್ಯೂವಲ್ ಮಾಡಿ 11 ವರ್ಷ ಕೊಡಂತೇಳಿ ಈಗಾಗಲೇ ನಾವು ಸಂಬಂಧಪಟ್ಟ ಮೇಲೆ ಸರ್ವಾನುಮತದಿಂದ 7 ವರ್ಷದಿಂದ ಹೇಳ್ಕೊಂತ ಬಂದ್ವಿ. ಸೂರ್ಯಕಾಂತ್, ನೀನೇ ಕಾರಣ. ನೀರಲ್ಲಿ ಕಾಯಿಪಲ್ಯ ಅಂಗಡಿಯಲ್ಲಿ ಕುಂತು ವ್ಯವಹಾರ ಮಾಡಕ್ ಬಂದಿದ್ದೆ. ಇದು ಸರಿಯಾದ ಕ್ರಮ ಇಲ್ಲ. ಅದಕ್ಕೆ ಆದಂತ ಪುರಸಭೆ ಕಾರ್ಯಾಲಯ ಇದೆ. ಹೇಳಿ, ನಾವು ತಪ್ಪು ಮಾಡಿ ಅಂತೇಳಿ 7 ಮಂದಿ ಮೇಲೆ ನೋಟಿಸ್ ಕೊಟ್ರಿ ನೀವು. ಗೌಡಜ್ಜ, ನೀನು, ಆರು, ಮಲ್ಲಿಕಾರ್ಜುನ ಅವರು, ನೀವು ನಗವಾಡಿ, ನೀವು ಒಬ್ಬರು ಹೇಳಿದ್ರಿ. ಏನಾಗಬೇಕು? ಏನ್ ತಪ್ಪು ಮಾಡಿದ್ವಿ ನಾವು ಕೌನ್ಸರ್ಗಳು? ಮತ್ತೆ ಈಗ ನೀವು ತಪ್ಪು ಮಾಡಿದ್ರೆ ನೀವೇನ್ ಮಾಡ್ಬೇಕು? ಸಸ್ಪೆಂಡ್ ಒತ್ತಾಯ ಮಾಡ್ಬೇಕಾ? ವಿಳಂಬ ಮಾಡಿ ಪುರಸಭೆಗೆ ಆದಾಯ ನಷ್ಟ ಉಂಟು ಮಾಡಿ 30 ಲಕ್ಷ. ಅವರು ಶಾಲೆಗಳಿಗೆ ಕಟ್ ಮಾಡಿದ್ರು 30 ಲಕ್ಷ. ರಿಪೇರಿ ಮಾಡಿಸಿರ್ತಾರೆ 15 ಲಕ್ಷ ಕೇಸ್ ಮಾಡಿ. ಮತ್ತೆ ಅವರಿಗೆ ಕೊಡುವಂತ 7 ವರ್ಷದ ರೆಸಲ್ಯೂಷನ್ ಹೋಗ್ಕೊಂತ ಬರ್ತೀವಿ, ನಡವಳಿಕೆ ತರ್ಕಂತ ಬಂದಿರಿ ನೀವು. ಮತ್ತೆ ಕ್ರಮ ತಗೊಳಕ್ಕೆ ತ್ರಾಸ ಆಗ್ತದೆ. ಅವ್ರು ಬಿಸಿಲಲ್ಲಿ ಕುಂತು ರಂಗಮಂದಿರ ಕಂಪೌಂಡ್ ಕುಂತು ವ್ಯಾಪಾರ ಮಾಡ್ತಾರೆ ಮಳೆಯಾಗ ಬಿಸಿಲಲ್ಲಿ. ಅವ್ರ ಕಷ್ಟ ನೋಡಿ. ನಾವು ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿದ್ರೆ ನಮ್ಮೆಲ್ಲ ಕಂಪ್ಲೇಂಟ್ ಮಾಡ್ತೀವಿ ನೀವು 7 ಮಂದಿ ಮೇಲೆ. ಈಗ ನಾವು ನೀವು ಏನ್ ಮಾಡ್ಬೇಕು? ಸರಿ ಗೌಡೇಶ್ವರ, ಮಾನವ ಇತಿಹಾಸದಲ್ಲಿ ನೀವು ಬಂದಾಗ ಈ ರೀತಿ ಕಂಪ್ಲೇಂಟ್ ಆಗಿ ಸಾಧಿಸಿದ್ರೆ ಯಾರ ಮೇಲೆ ಆಗಿಲ್ಲ. ಏನ್ ತಪ್ಪು ಮಾಡಿ ನಾವು ಸದಸ್ಯರು, ನೀವೇನ್ ತಪ್ಪು ಮಾಡಿ ನಾವು ಹೇಳಕ್ಕೆ ಏನೇ ಮಾಡಲಿ. ಅಧ್ಯಕ್ಷರು ತಿಮ್ಮತ್ತ ಕುಂತಾರೆ, ಇಲ್ಲಿ ಪತ್ರಕರ್ತರು ಕುಂತಾರೆ. ಯಾರ ಮೇಲೆ ಆಕ್ಷನ್ ತಗೋಬೇಕು ಮಾಡಿ. ಪುರಸಭೆಯಿಂದ ನಾವು ಆದಾಯ ನಷ್ಟ ನೀವು ಕೊಟ್ರೆ ಸ್ಯಾಲರಿ ಕಟ್ ಮಾಡಿಸ್ಬೇಡ. ಹಿಂದಕ್ಕ ನಮ್ಮ ಯಾರ ಪುರಸಭೆ ಅಧ್ಯಕ್ಷರು ಮುಖ್ಯ ಜಗಿಯರು, ಅವರ ಅಭಿವೃದ್ಧಿ ಬಗ್ಗೆ ಚಿಂತಕರು, ಅವರು ಕರೆದಂತ ಟೆಂಡರ್